ನಮ್ಮ ಮೆಟ್ರೋ ಪ್ರಯಾಣದ ದರ ಮತ್ತೆ ಏರಿಕೆ ಆಗಿದೆ. ಇದೇ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವು ನಾಯಕರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಕೂಡ ಮಾತನಾಡಿದ್ದಾರೆ. ಇದರ ಬಗ್ಗೆ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರ ವಿನಾಕಾರಣ ಆರೋಪ ಮಾಡ್ತಾನೆ ಇದೆ. ಮೆಟ್ರೋ ದರ ಪ್ರಯಾಣದ ದರ ಮತ್ತೆ ಏರಿಕೆ ವಿಚಾರ ಸಂಬಂಧಪಟ್ಟಂತೆ ಎಸ್.ಆರ್. ವಿಶ್ವನಾಥ್ ಅವರ ರಿಯಾಕ್ಷನ್ ಇದಾಗಿತ್ತು. ದರ ಇಳಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಪೂರ್ಣ ಸ್ವಾತಂತ್ರ್ಯ ಇದೆ. ಇವರು ಸುಮ್ಮನೆ ವಿನಾಕಾರಣ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ದರವನ್ನ ಹೆಚ್ಚಳ ಮಾಡುವ ದಾರಿದ್ರ್ಯ ಬಂದಿಲ್ಲ, ಕೂಡಲೇ ದರವನ್ನ ಹೆಚ್ಚಳ ಮಾಡಿರೋದನ್ನ ಹಿಂಪಡಿಬೇಕು ಅಂತ ಎಸ್.ಆರ್. ವಿಶ್ವನಾಥ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ಜಿಎಸ್ಟಿ ದರವನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ. ಮೆಟ್ರೋ ದರವನ್ನ ಏರಿಸಿ ಕೇಂದ್ರ ಸರ್ಕಾರವನ್ನು ನಡೆಸ್ತಕ್ಕಂತ ದಾರಿದ್ರ್ಯ ಕೇಂದ್ರ ಸರ್ಕಾರಕ್ಕೆ ಬಂದಿಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುದಾನ ಹೋಗೋದ್ರಿಂದ ಇವತ್ತು ಮೆಟ್ರೋ ದರ ಏರಿಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡಿದ್ದೀವಿ. ಮತ್ತು ನಮ್ಮ ಲೋಕಸಭಾ ಸದಸ್ಯರು ಕೂಡ ಇದಕ್ಕೆ ಬಹಳ ವಿವರವಾದಂತ ವಿವರಣೆಯನ್ನು ಕೊಟ್ಟಿರೋದ್ರಿಂದ ತಕ್ಷಣ ಮೆಟ್ರೋ ಏರಿರ್ತಕ್ಕಂಥ ದರವನ್ನ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈಗಾಗಲೇ ಜಿಎಸ್ಟಿ ದರವನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ. ಮೆಟ್ರೋ ದರವನ್ನ ಏರಿಸಿ ಕೇಂದ್ರ ಸರ್ಕಾರವನ್ನು ನಡೆಸ್ತಕ್ಕಂತ ದಾರಿದ್ರ್ಯ ಕೇಂದ್ರ ಸರ್ಕಾರಕ್ಕೆ ಬಂದಿಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುದಾನ ಹೋಗೋದ್ರಿಂದ ಇವತ್ತು ಮೆಟ್ರೋ ದರ ಏರಿಕೆಗೆ ಸಂಪೂರ್ಣವಾಗಿ ರಾಜ್ಯ